ಹಲೋ ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಸುಲಭವಾಗಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ನೋಡೋಣ. ತುಂಬ ಟೇಸ್ಟಿಯಾಗೂ ಇರುತ್ತೆ, 6 ತಿಂಗಳಾದರೂ ಹಾಳಾಗುವುದಿಲ್ಲ. ಒಂದ್ಸಲ ಮಾಡಿಟ್ರೆ ಸಾಕು. ನೋಡಿ, ಮೊದಲು ಹಣ್ಣಾಗಿರುವ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು. ನೋಡಿ, ಇದರಲ್ಲಿ ಸ್ವಲ್ಪನೂ ಖರಾಬ್ ಇರಬಾರ್ದು. ತುಂಬ ಚೆನ್ನಾಗಿರುವ ಲಿಂಬೆ ಹಣ್ಣು ತೆಗೆದುಕೊಳ್ಳಿ. ಸ್ವಲ್ಪನೂ ಗ್ರೀನ್ ಕಲರಲ್ಲಿದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ಲಿಂಬೆ ಹಣ್ಣು ತಗೊಳ್ಳುವಾಗ ತುಂಬ ಚೆನ್ನಾಗಿರುವ ಹಣ್ಣನ್ನು ತೆಗೆದುಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆಯಿಂದ ಸೂಟಿ ಇಟ್ಕೊಳ್ಬೇಕು. ನಂತರ ಈ ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಇಲ್ಲಿ ಒಂದರಲ್ಲಿ 8 ಪೀಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ. ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಇದೇ ರೀತಿ ನಾನು ಎಲ್ಲ ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 kg ಲಿಂಬೆ ಹಣ್ಣಿನಿಂದ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ 1 kgಯಲ್ಲಿ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿ, ಈ ರೀತಿ ಎಲ್ಲ ಲಿಂಬೆ ಹಣ್ಣನ್ನು ಕಟ್ ಮಾಡಿದ ನಂತರ ಸ್ವಲ್ಪ ಆದಷ್ಟು ಇದರ ಬೀಜ ತೆಗೆದುಕೊಳ್ಬೇಕು. ಮೇಲೆ ಬರುತ್ತೆ ನೋಡಿ, ತೆಗೆಯಲು ತುಂಬಾ ಈಸಿ. ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು, ಬೀಜ ಬೇಗ ಬರುತ್ತೆ. ಈ ರೀತಿ ಬೀಜನೆಲ್ಲ ತೆಗೆದ ನಂತರ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡಿರೋ ಲಿಂಬೆಹಣ್ಣು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ನೋಡಿ, ಹಾಕೊಂಡ ನಂತರ ಇದಕ್ಕೆ ಇವಾಗ ನಾವು 2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಅರಿಶಿನ ಪುಡಿ ಹಾಕಿದ ನಂತರ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ರೆಗ್ಯುಲರ್ ಉಪ್ಪು ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ನಾನು 2 ಮುಷ್ಟಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಏನೂ ಆಗೋದಿಲ್ಲ. ಲಿಂಬೆಹಣ್ಣು ತುಂಬ ಹುಳಿ ಇರುತ್ತೆ ಅಲ್ವಾ, ಅಡ್ಜಸ್ಟ್ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಡಬ್ಬಿಯಿಂದ ಮಾಡಿಕೊಂಡ್ರೆ ಬೇಗ ಮಿಕ್ಸ್ ಆಗುತ್ತೆ. ಇವಾಗ ನಾನು ಇಲ್ಲಿ 3 kg ಲಿಂಬೆ ಹಣ್ಣಿಗೆ 400 ಗ್ರಾಮ್ ಸಕ್ಕರೆ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಸಕ್ಕರೆನೂ ಕೂಡ ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ಏನೂ ಆಗೋದಿಲ್ಲ. ಸಕ್ಕರೆ ಹಾಕೊಳ್ಳೋದೇ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಸಕ್ಕರೆ ಬದಲು ನೀವು ಬೆಲ್ಲ ಹಾಕ್ಕೊಳ್ಳಿ, ಅದೂ ತುಂಬ ಚೆನ್ನಾಗಾಗುತ್ತೆ. ಸಕ್ಕರೆನೂ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ದಿವಸ ಬಿಡಿ. ಪ್ರತಿದಿನನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಕ್ಕಬೇಕು. ನೋಡಿ, ಈ ರೀತಿ ಸಾಫ್ಟ್ ಆಗುವ ತನಕ ನೀವು ಬಿಡಿ. 10 ದಿವಸದಲ್ಲಿ ಇದೇ ರೀತಿ ಸಾಫ್ಟಾಗಿ ರೆಡಿಯಾಗುತ್ತೆ. ಸಾಫ್ಟ್ ಆದ ನಂತರ ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಬೇಕು, ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಲಿಕ್ವಿಡ್ ಥರ ಬೇಕಾದರೆ ಇಟ್ಕೊಳ್ಳಿ, ಇಲ್ಲದಿದ್ದರೆ ಸ್ವಲ್ಪ ಡ್ರೈ ಥರ ಬೇಕಾದರೆ ಇದು ರಸ ತೆಗೆದರೂ ನಡೆಯುತ್ತೆ. ಆದರೆ ರಸ ತೆಗಿಲಕ್ಕೆ ಹೋಗಬೇಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಕಾಯಲು ಬಿಡಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ಕಹಿ ಬರುತ್ತೆ. ನಂತರ ಒಂದು 5 ರಿಂದ 6 ಲವಂಗ ಹಾಗೂ ಅದೇ ರೀತಿ 5 ರಿಂದ 6 ಮೆಣಸು ಹಾಕೋತಾ ಇದ್ದೀನಿ. ನಂತರ 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ. ಇದಕ್ಕೆ ಮಸಾಲೆನೂ ಜಾಸ್ತಿ ಬೇಕಾಗುವುದಿಲ್ಲ, ಇಷ್ಟೊಂದು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಳಿ. ಇದನ್ನು ಹುರಿದ ನಂತರ ಒಂದು ಪ್ಲೇಟಿಗೆ ಇಲ್ಲಿ ತೆಗೆದುಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಕುಟ್ಕೊಳ್ಬೇಕು. ಮಿಕ್ಸರ್ನೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ತುಂಬಾ ಪೌಡರ್ ರೀತಿ ಆಗುತ್ತೆ. ಆದರೆ ನಮಗೆ ಸ್ವಲ್ಪ ತರಿ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಕಲ್ಲುವಲ್ಲಿ ಕುಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲೂ ಸ್ವಲ್ಪ ಪೌಡರ್ ರೀತಿ ಮಾಡಿಕೊಂಡ್ರೆ ನಡೆಯುತ್ತೆ. ನೋಡಿ, ಈ ರೀತಿ ತರಿ ಬರುವ ತನಕ ಚೆನ್ನಾಗಿ ಕುಟ್ಕೊಳ್ಳಿ. ತುಂಬ ಜಾಸ್ತಿ ಪೌಡರ್ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಷ್ಟೊಂದಾದರೆ ಸಾಕು. ಈಗ ಇದರಲ್ಲೇ ನಾವು ಬೆಳಗಡ್ಡಿ ಹೋಳನ್ನು ಕುಟ್ಕೊಳ್ಬೇಕು. ಇದನ್ನು ಕೂಡ ತುಂಬಾ ಪೇಸ್ಟ್ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ತರಿನೇ ಇರಬೇಕು. ಆವಾಗಲೇ ತುಂಬ ಚೆನ್ನಾಗಿ ಟೇಸ್ಟ್ ಅದರದ್ದು ಬರುತ್ತೆ. ನೋಡಿ, ನಾವು ಕಲ್ಲಲ್ಲಿ ಕುಟ್ಟೋದರಿಂದ ತುಂಬ ಪೇಸ್ಟ್ ರೀತಿ ಆಗೋದಿಲ್ಲ, ಮಿಕ್ಸರ್ನಲ್ಲಿ ತುಂಬಾ ಪೇಸ್ಟ್ ಆಗುತ್ತೆ. ನೋಡಿ, ಇಷ್ಟೊಂದು ಕುಟ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳಿ.
ನಾವು ಮೊದಲೇ ತೆಗೆದುಕೊಂಡಿರುವ ಕಡಾಯಿಗೆ ಒಂದು 3 ಕಪ್ ಎಣ್ಣೆ ಹಾಕೋತಾ ಇದ್ದೀನಿ. ನಾವು ಎಣ್ಣೆ ಹಾಕುವುದರಿಂದ ಬೇಗ ಹಾಳಾಗುವುದಿಲ್ಲ. ಎಣ್ಣೆ ಹಾಕಿದ ನಂತರ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ನಂತರ ನಾವು ಮೊದಲೇ ಕುಟ್ಟಿಕೊಂಡಿರುವ ಬೆಳಗಡ್ಡಿ ಹೋಳನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದರ ಕಲರ್ ಚೇಂಜ್ ಆಗೋವರೆಗೂ ನಾವು ಬಾಡಿಸ್ಕೊಳ್ಬೇಕು. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿ ಕಲರ್ ಚೆನ್ನಾಗಿ ಚೇಂಜ್ ಆಗುವ ತನಕ ನಾವು ಇದನ್ನು ಬಾಡಿಸ್ಕೊಳ್ಬೇಕು. ನೋಡಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು, ಗ್ಯಾಸ್ ಆಫ್ ಮಾಡಿ. ಏಕೆಂದರೆ ಕಾದ ಎಣ್ಣೆಯಲ್ಲಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ನೀವು ಖಾರ ಉಪ್ಪು ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 8 ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡಿ ಮೊದಲೇ ತೆಗೆದಿರುವ ಲಿಂಬೆಹಣ್ಣಿನ ಹೋಳಿಗೆ, ಪುಡಿ ಮಾಡಿರುವ ಲವಂಗ, ಮೆಣಸು, ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ನಂತರ ತಣ್ಣಗಾಗಿರುವ ಖಾರ, ಬೆಳ್ಳುಳ್ಳಿ, ಎಣ್ಣೆ ಹಾಕೋತಾ ಇದ್ದೀನಿ. ಇದು ಪೂರ ತಣ್ಣಗಾಗಬೇಕು. ತಣ್ಣಗಾದ ನಂತರನೇ ಹಾಕೊಳ್ಳಿ, ಇಲ್ಲದಿದ್ದರೆ ಲಿಂಬೆಹಣ್ಣು ಖರಾಬಾಗುತ್ತೆ, ಉಪ್ಪಿನಕಾಯಿ. ಅದಕ್ಕೋಸ್ಕರ ನೋಡಿ ಇದನ್ನು ಹಾಕಿದ ನಂತರ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಉಪ್ಪಿನಕಾಯಿ ಬಹಳ ದಿವಸ ಹಾಳಾಗೋದಿಲ್ಲ. ನಿಮ್ಮ ಹತ್ರ ಗಾಜಿನ ಡಬ್ಬಿಯಲ್ಲಿದ್ದರೂ ಅದರಲ್ಲಿ ಹಾಕೊಂಡ್ರೂ ನಡೆಯುತ್ತಿದೆ, ಇಲ್ಲದಿದ್ದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕೊಂಡ್ರೂ ನಡೆಯುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ನಾವು ಯಾವ ಡಬ್ಬಿಯಲ್ಲಿ ನೆನೆ ಹಾಕಿದ್ವಿ ಅಲ್ವಾ, ಅದೇ ಡಬ್ಬಿಗೆ ನಾವು ಈಗ ಉಪ್ಪಿನಕಾಯಿ ಹಾಕೋತಾ ಇದ್ದೀನಿ. ನೋಡಿ ಊಟದ ಜೊತೆ ಉಪ್ಪಿನಕಾಯಿ ಒಂದಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಇದು ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸಲ ಈ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.